ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ಈ ಬಾರಿಯ ವಿಶ್ವಕಪ್ ನಲ್ಲಿ ಸೆಮಿಫೈನಲ್ಗೆ ಕಾಲಿಟ್ಟಾಯಿತು. ಇನ್ನು ಈ ಸೆಮಿಫೈನಲ್ ಪಂದ್ಯ ಎಲ್ಲಿ ನಡೀತಾ ಇದೆ ಮತ್ತು ಯಾರ ವಿರುದ್ಧ ಎಷ್ಟು ಗಂಟೆಗೆ ಮತ್ತು ಯಾವ ಸ್ಟೇಡಿಯಂ ನಲ್ಲಿ ಯಾವ ಪಿಚ್ ನಲ್ಲಿ ಮತ್ತು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ, ಯಾವೆಲ್ಲ ಪ್ಲೇಯರ್ ಹೊರಗಿದ್ದಾರೆ ಎಲ್ಲ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಗೆಲ್ಲುತ್ತೆ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಸೋಲುತ್ತೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನೋ ಅಂತ ಕಮೆಂಟ್ ಮಾಡಿ. ಯಾಕಂತಂದ್ರೆ ಸೆಮಿಫೈನಲ್ ಪಂದ್ಯ ಅಂತ ಬಂದಾಗ ನಾಕ್ಔಟ್ಗೆ ಮತ್ತು ಇನ್ನು ಈ ಪಂದ್ಯದಲ್ಲಿ ಗೆದ್ದರೆ ಡೈರೆಕ್ಟ್ ಫೈನಲ್ ಗಾದ್ರೆ ಹೋಗುತ್ತಾರೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ತುಂಬಾನೇ ಇಂಪಾರ್ಟೆಂಟ್ ಮ್ಯಾಚ್ ಅಂತ ಹೇಳ್ಬೋದು. ಇನ್ನು ಈ ಬಾರಿಯ ವರ್ಲ್ಡ್ ಕಪ್ ನ ನಮ್ಮ ಭಾರತ ತಂಡ ಸೆಮಿಫೈನಲ್ ಪಂದ್ಯವನ್ನು ಇಂಗ್ಲೆಂಡ್ ವಿರುದ್ಧ ಆದ್ರೆ ಆಡ್ತಾ ಇದೆ, ಅದು ಕೂಡ ಕನ್ಫರ್ಮ್ ಆಯ್ತು ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಹಾಗಾದ್ರೆ ಈ ಪಂದ್ಯ ಇಲ್ಲಿ ನಡೀತಾ ಇದೆ, ಎಷ್ಟನೇ ತಾರೀಕು ಮತ್ತು ಯಾವ ಪಿಚ್ ಕಂಡೀಷನ್ ಎಲ್ಲ ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ಎರಡನೇ ಸೆಕೆಂಡ್ ಸೆಮಿಫೈನಲ್ ಪಂದ್ಯ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಈ ಪಂದ್ಯ ಬಂದ್ಬಿಟ್ಟು ಮುಂಬೈನ ವಾಂಖೇಡೆ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ಇದು ಬಂದ್ಬಿಟ್ಟು ಮಾರ್ಚ್ 5ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಆದ್ರೆ ನಡೀತಾ ಇದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯ ನಮ್ಮ ಟೀಮ್ ಇಂಡಿಯಾಗೆ ತುಂಬಾನೇ ಇಂಪಾರ್ಟೆಂಟ್. ಆ ಕಡೆಯಿಂದ ಇಂಗ್ಲೆಂಡ್ ಕೂಡ 5ಕ್ಕೆ 5 ಮ್ಯಾಚ್ ಅಲ್ಲಿ ಗೆದ್ದುಕೊಂಡು ಈಗ ಸೆಮಿಫೈನಲ್ ಗೆ ಆದ್ರೆ ಬಂದಿದೆ. ಈ ಕಡೆಯಿಂದ ನಮ್ಮ ಟೀಮ್ ಇಂಡಿಯಾನು ಕೂಡ 5ರಲ್ಲಿ 1 ಪಂದ್ಯ ಸೋತು ಸೆಮಿಫೈನಲ್ ಗೆ ಆದ್ರೆ ಬಂದಿದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಸೌತ್ ಆಫ್ರಿಕಾ ವಿರುದ್ಧ 1 ಪಂದ್ಯವನ್ನಾದ್ರೆ ಸೋತಿದೆ ಸೂಪರ್ ಎಂಟರ ಪಂದ್ಯದಲ್ಲಿ. ಇನ್ನು ಇಂಗ್ಲೆಂಡ್ ಗೆ ಹೋಲಿಸಿಕೊಂಡರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ಆಟಗಾರ ಪರ್ಫಾರ್ಮ್ ಮಾಡ್ಲಿಕ್ಕೆ ಇನ್ನೊಬ್ಬ ಆಟಗಾರ ಬಂದು ನಾನಿದ್ದೀನಿ ಮುಂದೆ ಬಂದು ತಂಡವನ್ನು ಗೆಲ್ಲಿಸಿ ಕೊಡ್ತೀನಿ ಅಂತ ಪ್ರೂವ್ ಆದ್ರೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಇಂಗ್ಲೆಂಡ್ ಗೆ ಹೋಲಿಸಿಕೊಂಡ್ರೆ ನಮ್ಮ ಟೀಮ್ ಇಂಡಿಯಾ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಆದ್ರೆ ಫೀಲ್ಡಿಂಗ್ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಬ್ಯಾಕ್ ಫ್ರಂಟ್ ಆಗ್ತದೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ. ಯಾಕಂತಂದ್ರೆ ಫೀಲ್ಡಿಂಗ್ ನಲ್ಲಿ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ತಾ ಇಲ್ಲ ನಮ್ಮ ಟೀಮ್ ಇಂಡಿಯಾ. ಯಾಕಂತಂದ್ರೆ ವೆಸ್ಟ್ ಇಂಡೀಸ್ ವಿರುದ್ಧ ನೀವೇ ನೋಡಿದ್ದೀರಾ, ಅಭಿಷೇಕ್ ಶರ್ಮಾ 2 ಕ್ಯಾಚ್, ತಿಲಕ್ ವರ್ಮಾ 1 ಕ್ಯಾಚ್ ಮತ್ತು ಆಲ್ಮೋಸ್ಟ್ ಆಗಿ ಒಂದು 20 ರನ್ ಶಾರ್ಟೇಜ್ ಆಗ್ತಿದ್ವು ಅಂತ ಹೇಳ್ಬೋದು, ಒಳ್ಳೆ ಫೀಲ್ಡಿಂಗ್ ಮಾಡಿದ್ರೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಈ ಬಾರಿಯ ವಿಶ್ವಕಪ್ ನಲ್ಲಿ ಸ್ವಲ್ಪ ಫೀಲ್ಡಿಂಗ್ ನಲ್ಲಿ ಎಡವಿದೆ ಅಂತಂದ್ರೂ ತಪ್ಪಿಲ್ಲ. ಇನ್ನು ಈಗಾಗಲೇ ನಮ್ಮ ಭಾರತ ತಂಡ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ನ ವಿರುದ್ಧ ಗೆದ್ದು ಇದೀಗ ಸೆಮಿಫೈನಲ್ ಅಂತ ಆದ್ರೆ ಕಾಲಿಟ್ಟಿದೆ. ಇನ್ನು ಸೆಮಿಫೈನಲ್ ಪಂದ್ಯ ವಾಂಖೇಡೆ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ವಾಂಖೇಡೆ ಅಂತ ಬಂದಾಗ ಹೈ ಸ್ಕೋರ್ ಗೇಮ್ ಆದ ಕಾರಣದಿಂದಾಗಿ ಆ ಕಡೆಯಿಂದ ಇಂಗ್ಲೆಂಡ್ ನಲ್ಲೂ ಕೂಡ ಒಳ್ಳೊಳ್ಳೆ ಹಿಟ್ಟರ್ಸ್ ಕೂಡ ಇದ್ದಾರೆ, ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಆದ್ರೆ ಹೊಂದಿದೆ. ನಮ್ಮ ಟೀಮ್ ಇಂಡಿಯಾದಲ್ಲೂ ಕೂಡ ಹಿಟ್ಟರ್ಸ್ ಆದ್ರೆ ಇದ್ದಾರೆ ಮತ್ತು ಮ್ಯಾಚ್ ವಿನ್ನರ್ಸ್ ಇದ್ದಾರೆ. ಆ ಕಾರಣದಿಂದಾಗಿ ಬಿಗ್ ಗೇಮ್ ಆಗೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು, ಯಾವೆಲ್ಲ ಪ್ಲೇಯರ್ ಆಡ್ಬೋದು ಅಂತ ನೋಡೋದಾಯ್ತು ಅಂತಂದ್ರೆ ಯಥಾ ಪ್ರಕಾರ ಏನು ಚೇಂಜಸ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಇಲ್ಲಿ ಒಂದೇನಂತಂದ್ರೆ ಬ್ಯಾಟರ್ಸ್ ಗಳಿಗೆ ಹೆಲ್ಪ್ ಇರೋ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾದಲ್ಲಿ ಏನಾದ್ರೂ ಚೇಂಜಸ್ ಆಗ್ಬೋದಾ ಅಂತ ನೋಡೋದಾಯ್ತು ಅಂತಂದ್ರೆ ಕೆಲವು ರಿಪೋರ್ಟ್ಸ್ ಮತ್ತು ಸೋರ್ಸಸ್ ಗಳಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ವೆಸ್ಟ್ ಇಂಡೀಸ್ ವಿರುದ್ಧ ಯಾವ ಪ್ಲೇಯಿಂಗ್ 11 ಅನ್ನೇ ಆಡಿದ್ದಾರೋ ಅದೇ ಪ್ಲೇಯಿಂಗ್ 11 ನ ಇಲ್ಲಿ ಸೆಮಿಫೈನಲ್ ಗೆ ಇಳಿಸುತ್ತಾರೆ ಅಂತಂದು ಅಪ್ಡೇಟ್ ಆದ್ರೆ ಬಂದಿದೆ. ಇನ್ನು ಕೆಲವು ರೂಮರ್ಸ್ ಮತ್ತು ಸೋರ್ಸಸ್ ಕಡೆಯಿಂದನೂ ಕೂಡ ಅದೇ ಅಪ್ಡೇಟ್ ಆದ್ರೆ ಬಂದಿದೆ. ಆದ್ರೆ ನಮ್ಮ ಭಾರತದ ಅಭಿಮಾನಿಗಳ ಆಕ್ರೋಶ ಏನಂತಂದ್ರೆ ಅಭಿಷೇಕ್ ಶರ್ಮಾ ಮೊದಲು ಹೊರಗಾಕಿ ಅಂತಂದು ಆಕ್ರೋಶ ಆದ್ರೆ ಹೊರಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಒಂದೇ ಒಂದು ಮ್ಯಾಚ್ ಬಿಟ್ರೆ ಅಭಿಷೇಕ್ ಶರ್ಮಾ ಈ ವರ್ಲ್ಡ್ ಕಪ್ ನಲ್ಲಿ ಯಾವ ಪಂದ್ಯದಲ್ಲೂ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಟ್ಟೇ ಇಲ್ಲ. ಅದು ನೆದರ್ಲ್ಯಾಂಡ್ಸ್ ವಿರುದ್ಧ ಬಿಟ್ರೆ ಯಾವ ಪಂದ್ಯದಲ್ಲೂ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನನೇ ಕೊಟ್ಟಿಲ್ಲ ಅಂತ ಹೇಳ್ಬೋದು ಅಭಿಷೇಕ್ ಶರ್ಮಾ. ಇನ್ನು ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ಓಪನರ್ಸ್ ಆಗಿ ಯಥಾ ಪ್ರಕಾರ ನಮ್ಮ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಆದ್ರೆ ಬರ್ತಾರೆ. ನಂಬರ್ 3 ಅಲ್ಲಿ ಇಶಾನ್ ಕಿಶನ್, ನಂಬರ್ 4 ಅಲ್ಲಿ ಸೂರ್ಯಕುಮಾರ್ ಯಾದವ್, ನಂಬರ್ 5 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 6 ಅಲ್ಲಿ ತಿಲಕ್ ವರ್ಮಾ ಮತ್ತು ನಂಬರ್ 7 ಅಲ್ಲಿ ದುಬೆ, ನಂಬರ್ 8 ಅಲ್ಲಿ ಅಕ್ಷರ್ ಪಟೇಲ್, ನಂಬರ್ 9 ಅಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ನಂಬರ್ 10 ಅಲ್ಲಿ ಬೂಮ್ರಾ, ನಂಬರ್ 11 ಅಲ್ಲಿ ವರುಣ್ ಚಕ್ರವರ್ತಿ ಆದ್ರೆ ಆಡ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆಗಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.